ಓಟ್ ಹಾಕೋದು ಗಿಲ್ಲಿಗೆ, ಗೆಲ್ಲೋದು ಗಿಲ್ಲಿ. ಗಿಲ್ಲಿನೇ. ಹೌದು. ಒಳಗಡೆ ಬಕೆಟ್ ಹಾಕಿದೀನಿ. ಗಿಲ್ಲಿ ಅಂದ್ರೆ ನಮ್ ಲೋಕಲ್ ಹುಡುಗಣ. ಅವ್ನ್ ಮಾತಾಡೋ ಮಾತಲ್ಲಿ ಕಲ್ಮಶ ಇಲ್ಲ. ಗಿಲಿ 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 ಅಂತರನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ಬಿಗ್ ಬಾಸ್ ನೋಡ್ತೀರಾ? ಡೈಲಿ ನೋಡ್ತೀವಿ ಅಣ್ಣ. ಇವಾಗ ಬಿಗ್ ಬಾಸ್ ಮನೇಲಿ ನಿಮ್ಗೆ ಯಾರು ಇಷ್ಟ? ನನಗೆ ಗಿಲ್ಲಿ ಅಣ್ಣ. ಏನಕ್ಕೆ? ಗಿಲ್ಲಿ ಅಂದ್ರೆ ನಮ್ ಲೋಕಲ್ ಹುಡುಗಣ. ಅವ್ನ್ ಮಾತಾಡೋ ಮಾತಲ್ಲಿ ಕಲ್ಮಶ ಇಲ್ಲ. ಇನ್ ಮುಂದೇನ್ ಮಾತಾಡಲ್ಲ. ಮಾತಾಡೋದು ಮಾತಾಡ್ತಾನೆ ಇರ್ತಾನೆ. ಎದುರುಗಡೆನೆ ಮಾತಾಡ್ತಾನೆ. ಅವ್ನು ಅರ್ಥ ಮಾಡ್ಕೊತಾನೋ ಬಿಡ್ತಾನೋ ಅವ್ರಿಗೆ ಬಿಟ್ಟಿದ್ದು. ಏನ್ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬಿಡ್ತಾನೆ. ಅದಕ್ಕೆ ನಿಮ್ಗೆ ತುಂಬಾ ಇಷ್ಟ ಗಿಲ್ಲಿ. ಈಗ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಅನ್ಸುತ್ತೆ ನಿಮ್ಗೆ? ಕಾಂಪಿಟೇಟರ್ ಅಲ್ಲಿ ಯಾರು ಇಲ್ಲ ಅಣ್ಣ. ಅಲ್ಲಿ ಸುಮ್ನೆ ಏನು ಹಿಂದೆ ಒಂದ್ ಮುಂದೆ ಒಂದ್ ಮಾತಾಡೋದಲ್ಲ. ಎದುರುಗಡೆ ಮಾತಾಡ್ತಾರೆ ಗೊತ್ತಾ. ಈಗ ಇವನ ಹತ್ರ ಮಾತಾಡ್ಬಿಟ್ಟು ಇನ್ನೊಬ್ಬನ ಹತ್ರ ಹೋಗಿ ಅವನ ಬಗ್ಗೆ ಮಾತಾಡೋದಲ್ಲ. ಅವ್ನ್ ಎದುರುಗಡೆನೆ ಮಾತಾಡ್ಬೇಕು. ಅದೇನೇ ಇದ್ರು ಅವ್ನ್ ಮಾತ್ರ ಕಾಂಪಿಟೇಟರ್. ಇಲ್ಲ ಅವ್ನ್ ಬರೀ ಫಿಸಿಕಲ್ ಆಗಿ ಆಡಿ ನಾನು ನೀನ್ ಕಾಂಪಿಟೇಷನ್ ಕೊಡ್ತೀನಿ ಅಂದ್ರೆ ಅದಲ್ಲ. ಮಾತಲ್ಲೂ ಕೊಡಿ, ಅಲ್ಲಲ್ಲೇ ಕೊಡಿ, ಅದು ಕಾಂಪಿಟೇಷನ್. ಹಿಂದ್ಗಡೆ ಒಂದ್ ಮಾತಾಡೋದು. ಈಗ ಅವ್ನು ಧ್ರುವ ಅಂತ ಮಾಡ್ತಾನೆ ಗೊತ್ತಾ. ಇಲ್ಲಿ ಇವ್ನ್ ಚೆನ್ನಾಗಿ ನೋಡ್ತಾನೆ. ಅವ್ರು ಬಂದು ಇವಳಿಗೆ ಹೇಳ್ತಾವನೆ, ಅವಳಿಗೆ ಬಕೆಟ್ ಇಟ್ಟಿರ್ತಾವನೆ. ಅದೆಲ್ಲ ಅಲ್ಲ, ಅಲ್ಲೇ ಮಾತಾಡ್ಬೇಕು. ರಜತ್ ಬಂದ್ಬಿಟ್ಟು ಗಿಲ್ಲಿ ಕಾಂಪಿಟೇಟರ್ ಅಂತ ಹೇಳ್ತಾರೆ ಕೆಲವರು. ಇಲ್ಲ ಅಣ್ಣ, ಏನ್ ಗೊತ್ತಣ್ಣ, ಸಿಟಿಲಿ ಹೊಡಿಯೋ ಡೈಲಾಗ್ಗಳೇ ಬೇರೆ, ನಮ್ಮ ಹಳ್ಳಿಲಿ ಹೊಡಿಯೋ ಡೈಲಾಗ್ಗಳೇ ಬೇರೆ. ಹಳ್ಳಿಲಿ ತೂಕವಾಗಿ ಹೊಡಿತಾರೆ. ಅದ್ ಏನೇ ಮಾತಾಡ್ಲಿ ರಾಗಿ ಮುದ್ದೆ ಮಾತಾಡೋ ಮಾತೇ ಬೇರೆ. ಈ ಹಳ್ಳಿಲಿ ಒಬ್ಬರನ್ನ ಕೆಳಗಿಟ್ಟು ಮಾತಾಡೋದು, ಒಬ್ಬ ಕಿಲಾಡಿ ಅಂತ ತೋರ್ಸ್ಕೊಳಕ್ಕೋಸ್ಕರ ಅವನ ಬಗ್ಗೆ ಅವ್ನ ಫ್ರೆಂಡೇ ಇರ್ಬೋದು, ಅವನ್ನ ಆ ಕ್ಷಣದಲ್ಲಿ ಜೋಕರ್ ತರ ಮಾಡ್ತಾನಲ್ಲ, ಅದು ಸರಿಯಲ್ಲ. ತುಳಿತಾರೆ. ಈಗ ಫೈನಲ್ ಯಾರು ಹೋಗ್ಬೋದು? ನಾನು ಗಿಲ್ಲಿನೇ ಅಣ್ಣ. ಗೆಲ್ಲೋದು ಗಿಲ್ಲಿ. ಓಟ್ ಹಾಕೋದು ಗಿಲ್ಲಿಗೆ, ಗೆಲ್ಲೋದು ಗಿಲ್ಲಿನೇ. ಹೌದು. 12ನೇ ಸೀಸನ್ ಬಿಗ್ ಬಾಸ್ ಏನ್ ಸ್ಪೆಷಲ್ ಅಣ್ಣ? ಸ್ಪೆಷಲ್ ಅಂದ್ರೆ ಸ್ಟಾರ್ಟಿಂಗ್ಗೆ ರಕ್ಷಿತಾ ಬಂದಾಗ ಎಲಿಮಿನೇಷನ್ ಅಂತ ಇದ್ ಮಾಡಿದ್ರಲ್ಲ, ಅದು ಶಾಕ್ ಆಗೋಯ್ತು. ಈಗ ಹಳೆ ಕಂಟೆಸ್ಟೆಂಟ್ ನ ಕರ್ಕೊಂಡ್ಬಂದು ಮತ್ತೆ ಇದು ಮಧ್ಯದಲ್ಲಿ ಕರ್ಕೊಂಡ್ಬಂದ್ರಲ್ಲ, ಆತರ ಮಾಡಿರೋದು ಇನ್ನೂ ಶಾಕ್ ಆಗೋಗೈತೆ.